ಬ್ಲೌಸ್ನಲ್ಲಿ ಅಳತೆ ತಗೊಂಡು ಈಸಿಯಾಗಿ ಹೇಗೆ ನಾವು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಬ್ಲೌಸ್ ಅಳತೆ ಬಂದು 21 ಅಗಲ ಇದೆ. ನಾವು ಯಾವಾಗಲೂ ಹಿಂಭಾಗದಲ್ಲಿ ತಗೊಂಡು ಹೀಗೆ ಅಗಲನ ಅಳತೆ ತಗೋಬೇಕು. ಅದನ್ನು ಪೇಪರಲ್ಲಿ ಹಾಕೋಬೇಕು. 21 ಇದೆ. ನೆಕ್ಸ್ಟು ಬ್ಲೌಸ್ ಅಳತೆಯಲ್ಲಿ ಉದ್ದ ತಗೊಳ್ಬೇಕು. ಉದ್ದ ಅಳತೆ ಹೀಗೆ ಇದು ರೆಡಿ ಬ್ಲೌಸು 14.5 ಇದೆ. 14.5 ಉದ್ದ. ನಂತರ ಶೋಲ್ಡರ್ ಬಂದು 15 ಇದೆ. ಶೋಲ್ಡರ್ ರೆಡಿ ಬ್ಲೌಸ್ ಅಳತೆ 15. ನಂತರ ಸ್ಲೀವ್ ತೋಳಿನ ಉದ್ದ 10 ಇದೆ. ತೋಳಿನ ಉದ್ದ 10. ಆರ್ಮೋಲ್ ಉದ್ದ, ಆರ್ಮೋಲ್ ರೌಂಡ್ ಎಷ್ಟಿದೆ ಅಂದರೆ 8.5 ಇದೆ. ಇವ್ರದ್ದು ಬ್ಲೌಸ್ ಅಳತೆಯಲ್ಲಿ 8.5. ಇಷ್ಟು ಮೆಜರ್ಮೆಂಟನ್ನು ತಗೊಳ್ಬೇಕು. ನಂತರ ಫ್ರಂಟ್ ಡೀಪು 6.5 ಇದೆ. ಇವ್ರದ್ದು ಬಂದು ರೆಡಿ 6.5. ಬ್ಯಾಕಲ್ಲಿ ಡೀಪ್ ಬಂದು 9.5 ಇದೆ. ಬ್ಯಾಕ್ ಡೀಪ್ 9.5. ಇಷ್ಟು ಅಳತೆನ ನಾವು ಬ್ಲೌಸ್ನಲ್ಲಿ ತಗೊಳ್ಬೇಕು. ಕೆಳಗಡೆ ಎಷ್ಟು ಉಳಿಸಿದ್ದಾರೆ ಅನ್ನೋದನ್ನು ನೋಡಿಕೊಂಡ್ರೆ 4.5. ರೆಡಿ ಬಂದು 4.5. ಕಂಕಳಿಂದ ಕೆಳಭಾಗದವರೆಗೆ 9. ಇಷ್ಟು ಅಳತೆನ ನಾವು ಬ್ಲೌಸ್ನಲ್ಲಿ ತಗೊಂಡು ಈಸಿಯಾಗಿ ಪೇಪರ್ನ ಹೇಗೆ ಕಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಈಗ ಈ ಮಾಮೂಲು ಪ್ಲೀಸು ಅಂತ ಇಟ್ಕೊಂಡ್ರೆ ಇದನ್ನು ಹೀಗಿರುತ್ತೆ. ಇದನ್ನು ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು. ಓಪನ್ನು ನಮ್ಮ ಮುಂದೆ ಇರಬೇಕು. ಅದನ್ನು ನೋಡಿಕೊಂಡು 4 ಫೋಲ್ಡ್ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಎಲ್ಲ ಸಮ ಇದೆಯಾ ನೋಡಿಕೊಂಡು ಈಗೇನು ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀವೋ ನಾವು ಅದ್ರ ಪ್ರಕಾರ 36 ಅಳತೆದು ಶೋಲ್ಡರ್ 6.5. ಶೋಲ್ಡರ್ ಬಂದು 6.5ಗೆ ಇಟ್ಕೋಬೇಕು. ಈಸಿಯಾಗಿ ತೊಗೊಳೋದಿದು. ಅದೇ ರೀತಿ ಆರ್ಮೂಲ್ ಕೂಡ 6.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸೇಮ್ ಆ್ಯಸ್ ಯೂಸ್ವಲ್ 6.5. ಇಲ್ಲಿಂದ ನಮಗೆ ಇಲ್ಲಿಗೆ 9 ಕರೆಕ್ಟಾಗಿ 9 ಬಂದಿದೆ. ಈಗ ಇಲ್ಲಿಂದ 6ರಲ್ಲಿ ಡೀಪ್ ನೆಕ್ಕಿಗೋಸ್ಕರ 2ಕ್ಕೆ ಇಟ್ಕೊಳ್ಳೋಣ. 2 ಇಂಚು. ನಮ್ಮ ಬ್ಲೌಸ್ ಅಳತೆಯಲ್ಲಿ ಫ್ರಂಟು 6.5 ಬಂದಿದೆ. ಹಾಗೆ ಡೀಪು 9.5 ಬಂದಿದೆ. ಇಷ್ಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲನ್ನು ಬಳಸಿ ಸ್ಟ್ರೈಟ್ ಗೆರೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಂಕಳು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು 36 ಆಗಿದ್ದರಿಂದ 9ಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ 2 ಇಂಚು ಇಲ್ಲಿ ಹಾಕ್ಕೊಂಡು ಕಂಕಳ ಶೇಪ್ ತಗೊಳ್ಳೋಣ. 3/4 ಇಂಚಿಂದ ಕರೆಕ್ಟಾಗಿ ಹೀಗೆ ಕಂಕಳ ಶೇಪ್ ತಗೊಂಡ್ವಿ. ಈಗ ನೆಕ್ ಶೇಪನ್ನು ತಗೊಳ್ಳೋಣ. ಬ್ಯಾಕ್ ನೆಕ್ಕು ಸ್ಕೇಲಲ್ಲಿ ಸ್ಟ್ರೈಟ್ ಗೆರೆ ಹಾಕ್ಕೊಂಡು
ನಂತರ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿಗೆ 3/4 ಇಂಚಿಗೆ ತಗೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಶೇಪ್ ತಗೊಳ್ಳೋಣ. ರೌಂಡ್ ನೆಕ್ ಶೇಪ್ ಬಂತು. ಈಗ ಡಬಲ್ ಫೋಲ್ಡ್ ಆಗಿರೋದ್ರಿಂದ ನಾವು ಇಲ್ಲೇನೆ ಮಾರ್ಕ್ ಮಾಡ್ಕೊಳ್ಬೋದು 6.5 ಮಾಡ್ಕೊಂಡಿದ್ದೀನಿ. ಇವಾಗ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಕಂಕಳ ಅಳತೆಯನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಫ್ರಂಟ್ ಭಾಗದ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇದು ಸಾದಾ ಬ್ಲೌಸು. ಈಗ ಫ್ರಂಟ್ ಭಾಗವನ್ನು ತೆಗೆದುಕೊಂಡು 1/2 ಇಂಚು ಕಟ್ ಮಾಡ್ಕೊಳ್ಳೋಣ. ಇದು ಸುಲಭವಾಗಿ ಕಟ್ ಮಾಡಿಕೊಂಡು ಸಾದಾ ಬ್ಲೌಸ್ ಹೊಲಿಯೋದು ಇಷ್ಟೇ. ಇದು ಫ್ರಂಟ್ ಭಾಗ ಆಯಿತು. ಈಗ ಪಟ್ಟಿ ಇಲ್ಲಿಂದ ಕರೆಕ್ಟು 9 ಇಂಚಿಗೆ ತಗೊಳ್ಳೋಣ. ಈ ಬ್ಲೌಸಲ್ಲಿ 9ಕ್ಕೆ ಬಂದಿದೆ, ಹಾಗೆ 9ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 4 ಇಂಚಿಗೆ ಇಟ್ಕೊಳ್ಳೋಣ ಇಲ್ಲಿ ಹೀಗೆ. ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಮಾಡಿಕೊಂಡು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವಾಗಲೂ 4 ಇಂಚು, ಸ್ವಲ್ಪ 36 ಇದ್ದರೆ ಮಾತ್ರ 4 ಇಂಚು, 34 ಆದರೆ 3.5 ಸಾಕಾಗುತ್ತೆ. ಇಲ್ಲಿ 3 ಇಂಚಿಗೆ ಮಾಡ್ಕೊಳ್ಳೋಣ. ಹೀಗೆ ಮಾಡಿಕೊಂಡು ಸುಲಭವಾಗಿ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋದು ಹೀಗೆ. ಫ್ಯಾನ್ ಆಫ್ ಮಾಡಿ ಬರುತ್ತಲ್ವ ನೋಡಿ. ಇಲ್ಲಿಂದ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಅದನ್ನೊಂದು ಸ್ನ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದೆರಡನ್ನು ಒಟ್ಟಿಗೆ ಇಟ್ಕೊಂಡು ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಭಾಗ ಆಗಿದೆ. ಸುಲಭವಾಗಿ ಪೇಪರ್ ಕಟ್ಟಿಂಗ್ ಮಾಡಿಟ್ಕೊಂಡ್ರೆ ಇದೇ ಮೆಜರ್ಮೆಂಟನ್ನು ಇದೇ ಅಳತೆ ಇಟ್ಕೊಂಡು ಸುಲಭ ಮೆಥಡಲ್ಲಿ ಫ್ರಂಟ್ ಕಟ್ಟಿಂಗು ಆಯಿತು. ಇನ್ನು ಬ್ಯಾಕ್ ತೆಗೆಯೋಣ. ಬ್ಯಾಕ್ ಪೀಸಲ್ಲಿ ನಾವು ಡೀಪನ್ನು 9ಕ್ಕೆ ಇಟ್ಕೊಂಡಿದ್ವಿ. ಮತ್ತೆ ಇಲ್ಲಿ 9ಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಸುಲಭವಾಗಿ ಸಾದಾ ಬ್ಲೌಸನ್ನು ಕಟ್ ಮಾಡೋದು.
ಸೇಮ್ ಆ್ಯಸ್ ಯೂಸ್ವೆಲ್ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸಾದಾ ಬ್ಲೌಸ್ ಆಗಿರೋದ್ರಿಂದ ಒಂದು ರೌಂಡ್ ನೆಕ್ ಶೇಪನ್ನು ಕೊಟ್ಕೋಬೇಕು. ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಸಾದಾ ಬ್ಲೌಸ್ ರೆಡಿ.